ರುದ್ರಮೂರ್ತಿ ಅವರ ಪ್ರಕಾರ ಒಂದು ಮನೆಯನ್ನ ಖರೀದಿ ಮಾಡಬೇಕಾದ್ರೆ ಡೌನ್ ಪೇಮೆಂಟ್ ರೇಷಿಯೋ ಏನಿರಬೇಕು, ಇಂಟ್ರೆಸ್ಟ್ ರೇಷಿಯೋ ಏನಿರಬೇಕು, ಟೆನ್ಯೂರ್ ಪೀರಿಯಡ್ ರೇಷಿಯೋ ಎಷ್ಟು ಇಟ್ಕೊಂಡ್ರೆ ಒಳ್ಳೇದು? ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ತೀನಿ. ಸಾಲ ಬೈ ಚಾನ್ಸ್ ಮಾಡಿದ್ರು ಕೂಡ ಅಟ್ಲೀಸ್ಟ್ 70-80% ನಿಮ್ಮ ದುಡ್ಡು ಇರಬೇಕು. 20-30% ನೀವು ಬೇಕಾದ್ರೆ ಸಾಲ ಮಾಡಿ, ಅದು ಅಸೆಟ್ ಕ್ರಿಯೇಷನ್ಗಾಗಿರಬೇಕು, ಎಕ್ಸ್ಪೆಂಡಿಚರ್ಗಾಗಿರಬಾರ್ದು. ರೀಪೇಮೆಂಟ್ ಟೆನ್ಯೂರ್ ಕಡಿಮೆ ಮಾಡ್ಕೊಳ್ಳಿ, ಬಡ್ಡಿ ದರ ಕಡಿಮೆ ಇರುವ ಬ್ಯಾಂಕಲ್ಲಿ ತಗೊಳ್ಳಿ, ಬಡ್ಡಿ ಮೇಲೆ ಬಡ್ಡಿ ಬೆಳೆಸ್ಕೊಂಡು ಹೋಗಬೇಡಿ. ನಮ್ಮ ಆತ್ಮತೃಪ್ತಿಗೆ, ನಮ್ಮ ಫ್ಯಾಮಿಲಿಗೆ ಒಂದು ಸ್ವಂತ ಮನೆ ಇರೋದು ಒಳ್ಳೆಯದು. ಅದರ ಮೇಲ್ಗಡೆ ಮನೆ ಮಾಡಿದ್ರು ಕೂಡ ಸ್ವಂತ ದುಡ್ಡಿಂದ ಮಾಡಿ ಅದನ್ನ ಬಾಡಿಗೆ ಕೊಟ್ರೆ ಓಕೆ. ಸಾಲ ಮಾಡಿ ಎರಡನೇ ಮನೆಯನ್ನ ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಲಾಸ್ ಮಾಡ್ಕೋಬೇಡಿ. ರಿಯಲ್ ಎಸ್ಟೇಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಲಿಕ್ವಿಡಿಟಿ. ನಾನು ಶೇರನ್ನು ಇವತ್ತು ತೊಗೊಳ್ತೀನಿ 100 ರೂಪಾಯಿಗೆ, ಲಾಸ್ ಆದರೂ ಪರವಾಗಿಲ್ಲ, ನಾಳೆ 90 ರೂಪಾಯಿಗೆ ಮಾರಿ ನಾನು ದುಡ್ಡು ತೊಗೋಬೋದು. ನೀವು ಇವತ್ತು 15 ಕೋಟಿ ಕೊಟ್ಟು ಪ್ರಾಪರ್ಟಿ ತೊಗೊಂಡಿದ್ದೀರಾ, ನಾಳೆ ಮಾರೋಕ್ಕಾಗತ್ತಾ ನಿಮ್ಗೆ ಇಮಿಡಿಯೇಟಾಗೆ? ಕಾರ್ ತೊಗೊಳೋರ್ದು ಇದೇ ಹುಚ್ಚು. ಬೆನ್ಸ್ ಕಾರಲ್ಲಿ ಬರ್ತಾರೆ, ನೀವೇನು ಅನ್ಕೊಂತೀರಿ ಏನು ಶ್ರೀಮಂತರಪ್ಪ ಬೆನ್ಸಲ್ಲಿ ಬಂದ ಅಂತ. ನೀವು 1 ಕೋಟಿ ಬೆನ್ಸ್ ಕಾರ್ಗೆ ಒಂದು 10-20 ಲಕ್ಷ ಕಟ್ಬಿಟ್ಟು ಡೌನ್ ಪೇಮೆಂಟ್ ತೊಗೋಬೋದು. ನಾನು ಎಲ್ಲ ದುಡ್ಡು ನಾನೇ ಕೊಟ್ಬಿಟ್ಟು ಇಡೀ 1 ಕೋಟಿ ಸಾಲ ಇಲ್ಲದೆ ಬೆನ್ಸ್ ಕಾರ್ ತೊಗೊಂಡಿರ್ತೀನಿ. ನೀವೇನು ಬಂದ್ಬಿಟ್ಟು ನನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀರಾ? ಬೆನ್ಸಲ್ಲಿ ಕೂತ್ಕೊಳುವಾಗ ನೀವು ಸಾಲ ಎಷ್ಟು ತೊಗೊಂಡಿದ್ದೀರಾ, ಓನರ್ ರುದ್ರಮೂರ್ತಿನ ಯಾರು, ಏನು ವೆರಿಫೈ ಮಾಡಲ್ಲ. 1 ನಿಮಿಷ ಮಾತಾಡಿಸ್ಬೇಕು ಒಬ್ಬ ದಡ್ಡನ್ ನೀವು. ಆ ದಡ್ಡ 1 ನಿಮಿಷ ಮಾತಾಡದ ಮೇಲೂ ಅವ್ನು ದಡ್ಡ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ದಡ್ಡರು ಅಂತ ಅರ್ಥ. ಲೋನ್ ಕೊಡೋದು ತಪ್ಪು, ಇಸ್ಕೊಳೋದು ತಪ್ಪು ಇಂಡಿವಿಜುವಲ್ ಲೆವೆಲಲ್ಲಿ. ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ಇಲ್ಲಿ ಓಲ್ಡ್ ಆಗ್ಬಿಟ್ರೆ ಆಚೆಗಡೆನೂ ಓಲ್ಡ್ ಆಗ್ತೀರಾ. ಇಲ್ಲಿ ಸ್ಟ್ರಾಂಗ್ ಇದ್ದು ಹೆಂಗಿದ್ರೆ ಮೈಂಡಲ್ಲಿ, ಆಚೆಗಡೆನೂ ಹೆಂಗಾಗಿರ್ತೀರಾ, ಸ್ಟ್ರಾಂಗ್ ಆಗಿರ್ತೀರಾ. ಅತಿ ಹೆಚ್ಚು ಗೂಗಲ್ ಸರ್ಚ್ ಮಾಡಿರುವಂಥದ್ದು ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಸರ್. ಸಾಲ ಮಾಡಿ ನಾನು ಮನೆ ಕಟ್ಟಲ, ಇಲ್ಲ ನಾನು ಬಾಡಿಗೆಯಲ್ಲಿ ಇಟ್ಕೊಂಡೆ ಅದೇ ದುಡ್ಡನ್ನ ಬೇರೆಗೆ ಇನ್ವೆಸ್ಟ್ ಮಾಡಲ ಅನ್ನೋದು ಅತಿ ಹೆಚ್ಚು ಸರ್ಚ್ ಆಗಿರೋದು ಗೂಗಲಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್. ಸಿಂಪಲ್ ಉತ್ತರ, ನಂದೇ ಎಕ್ಸಾಂಪಲ್ ಕೊಡ್ತೀನಿ. ನಾನು 40 ವರ್ಷ ನನ್ನ ವಯಸ್ಸುವರೆಗೂ, ಈಗ ನಂಗೆ 43, 40 ವರ್ಷವರೆಗೂ ನಾನು ಬಾಡಿಗೆ ಮನೆಯಲ್ಲೇ ಇದ್ದೆ. 43 ವರ್ಷದವರೆಗೂ? ಹೌದು. ಸೊ ಅಂದರೆ ನನಗೆ ಇದಕ್ಕೆ ಉದಾಹರಣೆ ಮುಖಾಂತರನೇ ಹೇಳ್ತಾ ಇದ್ದೀನಿ. ಚೆನ್ನೈಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು 300 ಕೋಟಿ ಆಸ್ತಿ ಮಾಡಿದ್ದ, 300 crores. ನಾನು ಏನೂ ಇರಲಿಲ್ಲ, ಝೀರೋ. ನಾನು ಅವಾಗ ಒಂದು ಪ್ರಶ್ನೆ ಕೇಳಿದೆ ನನ್ನ ಫ್ರೆಂಡ್ಗೆ, ಏನಂದರೆ ನಿನ್ನ ಹತ್ರ ಇಷ್ಟೊಂದು ದುಡ್ಡಿದೆ, ನೀನು ಯಾಕೆ ಸ್ವಂತ ಮನೇಲಿ ಇಲ್ಲ? ಅವನು ಇವಾಗಲೂ ಕೂಡ ಬಾಡಿಗೆ ಮನೇಲಿ, ಈಗಲೂ ಕೂಡ ಬಾಡಿಗೆ ಮನೇಲಿ ಇದ್ದಾನೆ. ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಕಟ್ತಾನೆ. ತಿಂಗಳಿಗೆ ಗಂಡ ಹೆಂಡತಿ ಒಂದು ಮಗ ತಾಯಿ, ಇಷ್ಟೇ ಜನ ಇರೋದು. ಗಂಡ ಹೆಂಡತಿ ಮಗ ತಾಯಿ, ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಕಟ್ತಾನೆ. ನಾನಂದೆ ಏನಕ್ಕೆ 300 ಕೋಟಿ ಆಸ್ತಿ ಇದೆ, ಒಂದು ಮನೆ ತೊಗೊಳ್ಬಾರ್ದ ಅಂತ ಹೇಳಿದೆ. ಅವ್ನು ಓದಿರೋದು 5ನೇ ಕ್ಲಾಸು, ಮಾರವಾಡಿ. ಬಟ್ ನಾನು CA ಓದಿ 5 ಮಾಸ್ಟರ್ ಡಿಗ್ರಿ ಮಾಡಿದ್ರು ಕೂಡ ಈ ಬುದ್ಧಿ ನನಗೆ ಯಾರೂ ಹೇಳ್ಕೊಡ್ಲಿಲ್ಲ. CAಲೂ ಹೇಳ್ಕೊಡ್ಲಿಲ್ಲ, 5 ಮಾಸ್ಟರ್ ಡಿಗ್ರಿಲೂ ಹೇಳ್ಕೊಟ್ಟಿಲ್ಲ. ನನ್ನ ಫ್ರೆಂಡ್, ಚೆನ್ನೈ ಫ್ರೆಂಡ್ ಹೇಳ್ಕೊಟ್ಟ. ಅವನೇನು ಹೇಳ್ದ ಅಂದರೆ, ರುದ್ರ ಈಗ ನಿನ್ನ ಮನೆ ಮಾಡಿದೀಯಪ್ಪ, ಎಷ್ಟಾಯಿತು ಮನೆಗೆ? ನಾನು ಅಂದೆ ನಿಂತರ ಮನೆ ಏನಾನ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 15 ಕೋಟಿ ಬೇಕು ಅಂದೆ. ಅವನಂದ ಆಯಿತು ಕರೆಕ್ಟ್, ಇದಕ್ಕೆ ನಾನು ಬಾಡಿಗೆ ಎಷ್ಟು ಕಟ್ತಿದ್ದೀನಿ? 1.5 ಲಕ್ಷ ಕಟ್ತಿದ್ದಾನೆ ತಿಂಗಳಿಗೆ. ಅದೇ 15 ಕೋಟಿ ದುಡ್ಡು ನಾನು ಬ್ಯಾಂಕ್ FDಲಿ ಇಡ್ತೀನಿ ಅಂತ ಹೇಳ್ದ. ಬ್ಯಾಂಕ್ FDಲಿ ನೀವು 15 ಕೋಟಿ ಇಟ್ಟರೆ ತಿಂಗಳಿಗೆ ಎಷ್ಟು ಬಡ್ಡಿ ಬರುತ್ತೆ ಅಂತ ನೀವು ಲೆಕ್ಕ ಮಾಡಿ. ನಾನು 7% ವರ್ಷಕ್ಕೆ ಬಡ್ಡಿ ಲೆಕ್ಕ ಹಾಕ್ತೀನಿ. 15 ಕೋಟಿಗೆ 7% ವರ್ಷದ ಬಡ್ಡಿ ಅಂದರೆ ಎಷ್ಟಾಯಿತು ಅಂತ ತಾವು ಲೆಕ್ಕ ಹಾಕಿದ್ರೆ 15 ಕೋಟಿಗೆ ಹತ್ತತ್ರ 10% ಇಂಟ್ರೆಸ್ಟ್ ಅಂದರೆ 15 ಕೋಟಿಗೆ 1.5 ಕೋಟಿ ಆಯಿತು. 5% ಅಂದರೆ 75 ಲಕ್ಷ ಆಯಿತು. 7% ಅಂದರೆ ಒಂದು 90 ಲಕ್ಷ ಆಯಿತು. ವರ್ಷಕ್ಕೆ 90 ಲಕ್ಷ ಅಂದರೆ ತಿಂಗಳಿಗೆ ಎಷ್ಟಾಯಿತು ಅಂತ ನೀವು ಲೆಕ್ಕ ಹಾಕಿದ್ರೆ ಒಂದು 7.5-8 ಲಕ್ಷ ಆಯಿತು ತಿಂಗಳಿಗೆ. ಸೊ ನೀವು 15 ಕೋಟಿ ಮನೆ ತೊಗೊಳೋ ಬದಲು ಅದನ್ನು ನಾನೇನಾನ ಬ್ಯಾಂಕ್ FDಲಿ ಇಟ್ಟರೆ ತಿಂಗಳಿಗೆ ನನಗೆ ಎಷ್ಟು ಬರುತ್ತೆ? ತಿಂಗಳಿಗೆ ಒಂದು 8 ಲಕ್ಷ ಬರುತ್ತೆ. ಅವನಂದ ನನಗೆ 8 ಲಕ್ಷ ಬರುತ್ತಲ್ಲ ತಿಂಗಳಿಗೆ, ಅದರಲ್ಲಿ 1.5 ಲಕ್ಷ ಬಾಡಿಗೆ ಕಟ್ತಾ ಇದ್ದೀನಿ. ಆಮೇಲೆ ಪ್ರತಿ 3 ವರ್ಷಕ್ಕೆ ಬೇರೆ ಬೇರೆ ಮನೆ ತೊಗೊಳ್ತೀನಿ ನಾನು. ಮನೆಗೆ ಬಂದವ್ರು ಯಾರೂ ಕೂಡ ನನಗೆ ಇದು ಸ್ವಂತ ಮನೆನ ಬಾಡಿಗೆ ಮನೆನ ಕೇಳಲ್ಲ. ಈಗ ನೀವು ನಮ್ಮ ಮನೆಗೆ ಬಂದರೆ ನೀವೇನು ನನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡಿದ್ದೀರಾ? ಇದು ನನ್ನ ಸ್ವಂತ ಮನೆ, ರುದ್ರಮೂರ್ತಿ ಹೆಸರಲ್ಲಿದೆ, ಸಾಲ ಎಷ್ಟು ಮಾಡಿದ್ದೀನಿ ಏನು ನಿಮಗೇನೂ ಗೊತ್ತಿಲ್ಲ. ನಾನು ಹೇಳಿದ್ರಲ್ವ ಗೊತ್ತಾಗೋದು. ನಾನು ಏನೂ ಹೇಳ್ತಾ ಇಲ್ಲ. ನಾನು ಪ್ರತಿ 3 ವರ್ಷಕ್ಕೆ ಮನೆ ಚೇಂಜ್ ಮಾಡ್ತೀನಿ, 1.5 ಲಕ್ಷ ಬಾಡಿಗೆ ಕಟ್ತೀನಿ, ನಾನು ಸ್ಟಿಲ್ ದುಡ್ಡು ಸೇವ್ ಮಾಡಿದ್ದೀನಿ. ಸ್ವಂತ ಮನೆ ನಾನು ಯಾಕೆ ಕಟ್ಟಬೇಕು ಅಂತ ಕೇಳ್ದ ನನ್ನ ಫ್ರೆಂಡು. ನಾನು ಕೂಡ ಇದನ್ನು ತಿಳ್ಕೊಂಡ ಮೇಲೆ ಮನೆ ಇನ್ವೆಸ್ಟ್ಮೆಂಟ್ ವೇಸ್ಟು ಅಂತ ಮಾಡಿರಲಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ನಮ್ಮದೇ ಆದ ಒಂದು ಸ್ವಂತ ಮನೆ, ನಿಮಗೆ ನಾನು ಸುಳ್ಳು ಹೇಳ್ಬೋದು, ನನಗೆ ನಾನು ಸುಳ್ಳು ಹೇಳ್ಕೊಳಕ್ಕಾಗೋದಿಲ್ಲ. ನನಗೆ ಒಂದು ಸ್ವಂತ ಮನೆ ಇರಲಿ, ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಳಿಗೊಂದು ಮನೆ ಇರಲಿ, ಅವ್ರಿಗೆ ನಾನು ಸುಳ್ಳು ಹೇಳೋಕ್ಕಾಗಲ್ಲ.
ಅದಕ್ಕೋಸ್ಕರ ಒಂದು ಸ್ವಂತ ಮನೆ ಇರಬೇಕು. ನನ್ನ ಫ್ರೆಂಡ್ ಚೆನ್ನೈ ಫ್ರೆಂಡ್ ಹೇಳಿರೋದನ್ನು ಫಾಲೋ ಮಾಡಬೇಡಿ. ಅವನು ಒಂದೂ ಸ್ವಂತ ಮನೆ ಇರಬಾರ್ದು, ಬಾಡಿಗೆ ಮನೇಲಿ ಇರೋಣ, ಯಾರನ್ನ ಕೇಳಿದ್ರೆ ನನ್ನ ಸ್ವಂತ ಮನೆ ಅಂತ ಹೇಳೋಣ. ಈ ಕಾರ್ ತೊಗೊಳೋರ್ದು ಇದೇ ಹುಚ್ಚು. ಬೆನ್ಸ್ ಕಾರಲ್ಲಿ ಬರ್ತಾರೆ. ನೀವೇನು ಅನ್ಕೊಂತೀರಿ, ಏನು ಶ್ರೀಮಂತರಪ್ಪ ಬೆನ್ಸಲ್ಲಿ ಬಂದ ಅಂತ. ಬರೀ 10 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಸಾಲ ಕೊಡ್ತಾರೆ. ನೀವು 1 ಕೋಟಿ ಬೆನ್ಸ್ ಕಾರ್ಗೆ ಒಂದು 10-20 ಲಕ್ಷ ಕಟ್ಬಿಟ್ಟು ಡೌನ್ ಪೇಮೆಂಟ್ ತೊಗೋಬೋದು. ನಾನು ಎಲ್ಲ ದುಡ್ಡು ನಾನೇ ಕೊಟ್ಬಿಟ್ಟು ಇಡೀ 1 ಕೋಟಿ ಸಾಲ ಇಲ್ಲದೆ ಬೆನ್ಸ್ ಕಾರ್ ತೊಗೊಂಡಿರ್ತೀನಿ. ನೀವೇನು ಬಂದ್ಬಿಟ್ಟು ನನ್ನ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀರಾ? ಬೆನ್ಸಲ್ಲಿ ಕೂತ್ಕೊಳುವಾಗ ನೀವು ಸಾಲ ಎಷ್ಟು ತೊಗೊಂಡಿದ್ದೀರಾ, ಓನರ್ ರುದ್ರಮೂರ್ತಿನ ಯಾರು, ಏನೂ ವೆರಿಫೈ ಮಾಡಲ್ಲ. ಸೊ ನಮ್ಮ ಫ್ರೆಂಡ್ ಏನು ಹೇಳ್ತಿದ್ದ, ಚೆನ್ನೈ ಫ್ರೆಂಡು, ನಿಮ್ಮ ಪಾಡಿಗೆ ನೀವು ಯಾವುದೋ ಬಾಡಿಗೆ ಮನೇಲಿ ಇರ್ರಿ, ಯಾರೋ ಬಂದ್ರೆ ಅವ್ರೇನು ಕೇಳ್ತಾರ ಇದು ಸ್ವಂತ ಮನೆನ ಬಾಡಿಗೆ ಮನೆನ, ಕೇಳಿದ್ರು ಸ್ವಂತ ಮನೆ ಅಂತ ಹೇಳ್ರಿ. ಏನು ಅಗ್ರಿಮೆಂಟ್ ಡಾಕ್ಯುಮೆಂಟ್ ವೆರಿಫೈ ಮಾಡ್ತಾರಾ? ಮಾಡಲ್ಲ. ಆದರೆ ನಾನೇನು ಹೇಳ್ತೀನಿ, ನಿಮಗೆ ಸ್ವಂತ ಮನೆ ಒಂದು ಇರಬೇಕು. ಯಾಕೆ ಅಂದರೆ ನಮ್ಮ ಮನಃಶಾಂತಿಗೆ, ನಮ್ಮ ಆತ್ಮತೃಪ್ತಿಗೆ, ನಮ್ಮ ಫ್ಯಾಮಿಲಿಗೆ ಒಂದು ಸ್ವಂತ ಮನೆ ಇರೋದು ಒಳ್ಳೆಯದು. ಅದರ ಮೇಲ್ಗಡೆ ಮನೆ ಮಾಡಿದ್ರೂ ಕೂಡ ಸ್ವಂತ ದುಡ್ಡಿಂದ ಮಾಡಿ ಅದನ್ನು ಬಾಡಿಗೆ ಕೊಟ್ಟರೆ ಓಕೆ. ಸಾಲ ಮಾಡಿ 2ನೇ ಮನೆಯನ್ನು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟು ಲಾಸ್ ಮಾಡ್ಕೋಬೇಡಿ. ಅದ್ರ ಬದಲು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಾಗಿ ನೋಡಬೇಕು ಅಂದರೆ ಒಂದು ಮನೆಗೆ ಇನ್ವೆಸ್ಟ್ಮೆಂಟ್ ಎಲ್ಲ ನೋಡಬೇಡೋದು, ಲೆಕ್ಕ ಎಲ್ಲ ಮಾಡಬಾರ್ದು. ನನ್ನ ಚೆನ್ನೈ ಫ್ರೆಂಡ್ ಥರ ಹಿಂಗೆ ಲೆಕ್ಕ ಮಾಡಬೇಡಿ. ಒಂದು ಸ್ವಂತ ಮನೆ ಇಟ್ಕೊಳ್ಳಿ, ಆತ್ಮತೃಪ್ತಿಗೆ, ಫ್ಯಾಮಿಲಿಗೋಸ್ಕರ ಮತ್ತು ನಿಮ್ಮ ಮನಃಶಾಂತಿಗೆ, ಮೈಂಡ್ ಪವರ್ಗೆ ಬೇಕು. ಇನ್ನೊಂದು ಮನೆಯನ್ನು ತಗೊಂಡು ಅದಕ್ಕೆ ಸಾಲ ಮಾಡಿ ತಗೊಂಡು ಅದನ್ನು ಬಾಡಿಗೆ ಕೊಟ್ಟು ಲಾಸ್ ಮಾಡ್ಕೋಬೇಡಿ. ಸ್ವಂತ ಸೇವಿಂಗಿಂದ ಇನ್ನೊಂದು ಮನೆಯನ್ನು ಬಾಡಿಗೆ ಕೊಟ್ಟರೆ ಓಕೆ. ಅಥವಾ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿ, ಅಥವಾ ಕಮರ್ಷಿಯಲ್ ಪ್ರಾಪರ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿ. ಆದರೆ ನನ್ನ ಪ್ರಕಾರ ರಿಯಲ್ ಎಸ್ಟೇಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಲಿಕ್ವಿಡಿಟಿ. ನಾನು ಶೇರನ್ನು ಇವತ್ತು ತೊಗೊಳ್ತೀನಿ 100 ರೂಪಾಯಿಗೆ, ಲಾಸ್ ಆದರೂ ಪರವಾಗಿಲ್ಲ, ನಾಳೆ 90 ರೂಪಾಯಿಗೆ ಮಾರಿ ನಾನು ದುಡ್ಡು ತೊಗೋಬೋದು. ನೀವು ಇವತ್ತು 15 ಕೋಟಿ ಕೊಟ್ಟು ಪ್ರಾಪರ್ಟಿ ತೊಗೊಂಡಿದ್ದೀರಾ, ನಾಳೆ ಮಾರೋಕ್ಕಾಗತ್ತಾ ನಿಮ್ಗೆ ಇಮಿಡಿಯೇಟಾಗೆ? ನಾನು 14 ಕೋಟಿಗೆ ಮಾರಕ್ಕೆ ರೆಡಿ ಇದ್ದೀನಿ. 15 ಕೋಟಿಗೆ ಇವತ್ತು ತೊಗೊಂಡೆ, ನಾಳೆ 14 ಕೋಟಿಗೆ ನಾನು ಮಾರಕ್ಕೆ ರೆಡಿ ಇದ್ದೀನಿ. ನಾಳೆ ಬೆಳಗ್ಗೆ ಮಾರೋಕ್ಕಾಗತ್ತಾ ನಿಮಗೆ ಪ್ರಾಪರ್ಟಿ? ಲಿಕ್ವಿಡಿಟಿ ಇಶ್ಯೂ ಇರುತ್ತೆ ರಿಯಲ್ ಎಸ್ಟೇಟಲ್ಲಿ ಒಂದು. ಎರಡನೇದು, ರಿಯಲ್ ಎಸ್ಟೇಟನ್ನು ಸಾಲ ಮಾಡಿ ತೊಗೊಂಡು ಇನ್ನೊಬ್ಬರಿಗೆ ಅದನ್ನು ಬಾಡಿಗೆ ಕೊಡುವಷ್ಟು ಮೂರ್ಖತನ ಇನ್ನೊಂದಿಲ್ಲ ಅಂತ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಗೊತ್ತಾಗಿದೆ. ನಮ್ಮ ತಾತ ಖಂಡಿತವಾಗ್ಲೂ ಬುದ್ಧಿವಂತರು. ಅವ್ರು ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರು ಕೂಡ 50,000, ಅವತ್ತಿನ ಕಾಲದಲ್ಲಿ 50,000 ತುಂಬ ದುಡ್ಡು. ಅವತ್ತು ಹಾಕಿದ್ದಕ್ಕೆ ಇವತ್ತು ಇಷ್ಟಾಗಿದೆ. ಬಟ್ ತಾತ ಏನು ಮಾಡಿದ್ರು, ನಮಗೆ ಅಂತ ಸ್ವಂತ ಮನೆಗೆ ಅಂತ ಹಾಕಿದ್ರು. ಇನ್ನೊಂದು ಇನ್ವೆಸ್ಟ್ಮೆಂಟನ್ನು ಸಾಲ ತೊಗೊಂಡು ಮಾಡೋದು ಮಾಡಬೇಡಿ ಅಂತ ಹೇಳ್ತೀನಿ. ಸರ್, ಇನ್ನು ಲಾಸ್ಟ್ ಪ್ರಶ್ನೆ, ಈ ಸಾಲವನ್ನು ಮಾಡಿದ್ರೂ ಪರವಾಗಿಲ್ಲ ನಾನು ಮನೆ ಕಟ್ತೀನಿ ಅಂದರೆ, ಈ ಡೌನ್ ಪೇಮೆಂಟ್ನ ಒಂದು ನಾವು ರೇಷಿಯೋ ಪ್ರಕಾರ ನೋಡೋದಾಯ್ತು ಅಂದರೆ, ಅಥವಾ ಇಂಟ್ರೆಸ್ಟ್ನ ರೇಷಿಯೋ ಪ್ರಕಾರ ನೋಡೋದಾಯ್ತು ಅಂದರೆ ಎಷ್ಟು ಮಾಡಿದ್ರೆ ಓಕೆ ಸರ್? ಅಂದರೆ ಕೆಲವರು ನಮ್ಮ ತಂದೆನೂ ಕೂಡ ನಂಗೆ ತುಂಬ ಚೆನ್ನಾಗಿ ಹೇಳ್ತಿರ್ತಾರೆ, ನೀನು ಸಾಲವನ್ನು ಮಾಡಬೇಕಾದ್ರೆ ಅಟ್ಲೀಸ್ಟ್ ಒಂದು 70% ಇನ್ಕೇಲಿ ಇರಬೇಕು, 30% ಸಾಲ ಮಾಡು. ಇಲ್ಲ ನನಗೆ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಅಂದರೆ 80% ಸಾಲ ಮಾಡು, 20% ಇವು 80% ನಿಂದಿಟ್ಕೋ, ನಿಂದು 20% ಸಾಲ ಮಾಡು ಅಂತಾರೆ. ರುದ್ರಮೂರ್ತಿ ಅವರ ಪ್ರಕಾರ ಒಂದು ಮನೆಯನ್ನು ಖರೀದಿ ಮಾಡಬೇಕಾದ್ರೆ ಡೌನ್ ಪೇಮೆಂಟ್ ರೇಷಿಯೋ ಏನಿರಬೇಕು, ಇಂಟ್ರೆಸ್ಟ್ ರೇಷಿಯೋ ಏನಿರಬೇಕು, ಟೆನ್ಯೂರ್ ಪೀರಿಯಡ್ ರೇಷಿಯೋ ಎಷ್ಟು ಇಟ್ಕೊಂಡ್ರೆ ಒಳ್ಳೇದು? ತುಂಬ ಒಳ್ಳೆ ಪ್ರಶ್ನೆ ಚಂದನ್. ತುಂಬ ಸಿಂಪ್ಲಿಫೈ ಮಾಡಿ ಹೇಳ್ಬಿಡ್ತೀನಿ. ಅನೇಕ ಜನ ಏನು ಮಾಡ್ತಾರೆ, 15 ವರ್ಷ ಲಾಂಗ್ ಟರ್ಮ್ಗೆ ಸಾಲ ಯಾಕೆ ತೊಗೊಳ್ತಾರೆ ಅಂದರೆ EMI ಕಡಿಮೆ ಆಗುತ್ತೆ. ನೀವು ಅದೇ 5 ವರ್ಷ 10 ವರ್ಷ ಪೀರಿಯಡ್ ತೊಗೊಂಡ್ರೆ EMI ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಬ್ಯಾಂಕಲ್ಲೂ ಏನು ಮಾಡ್ತಾರೆ, EMI ಕಡಿಮೆ ಮಾಡೋಕ್ಕೋಸ್ಕರ ಬೈ ಡಿಫಾಲ್ಟ್ ಎಲ್ಲರಿಗೂ 15 ವರ್ಷಕ್ಕೆ ಸಾಲ ಕೊಟ್ಬಿಡ್ತಾರೆ. 15 ವರ್ಷ ನೀವು ಇವತ್ತಿಂದ ಯಾರೋ ಒಬ್ಬ ವ್ಯಕ್ತಿ ಒಂದು 35 ವರ್ಷ 40 ವರ್ಷ ಆಸೆಯಲ್ಲಿ ಮನೆ ಕಟ್ಟಬೇಕು ಅಂತ ಸಾಲ ಮಾಡಿದ್ರೆ 40 ವರ್ಷದಿಂದ 55 ವರ್ಷದವರೆಗೂ ಬರೀ ಬಡ್ಡಿ ಕಟ್ಟಿ ಕಟ್ಟಿ ವಯಸ್ಸಾಗ್ಬಿಡುತ್ತೆ ಅವ್ರಿಗೆ. ನೀವು ಯಾವಾಗೂ ಕೇಳ್ತೀರಾ, ನಿಮ್ಮನ್ನು 20 ವರ್ಷದ ಹಿಂದೆ ನೋಡಿದೆ ಈಗಲೂ ನೋಡಿದೆ ಹಂಗೆ ಇದ್ದೀರಾ ಅಂತ. ಆ್ಯಕ್ಚುಲಿ ನೀವು ತಪ್ಪು ಹೇಳಿದ್ದೀರಿ. ಅನೇಕ ಜನ ನನಗೆ ಹೇಳ್ತಾರೆ ಇನ್ನೂ ಯಂಗಾಗಿದ್ದೀರಾ ಅಂತ. ಹಂಗೆ ಇಲ್ಲ, ನಾನು ಇನ್ನೂ ಯಂಗಾಗಿದ್ದೀನಿ ಅಂತ. ಹೇಗೆ ಅಂದರೆ ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು. ನೀವು ಇಲ್ಲಿ ಓಲ್ಡ್ ಆಗಿಬಿಟ್ರೆ ಆಚೆಗಡೆನೂ ಓಲ್ಡ್ ಆಗ್ತೀರಾ. ಇಲ್ಲಿ ಸ್ಟ್ರಾಂಗ್ ಇದ್ದು ಯಂಗಿದ್ರೆ ಮೈಂಡಲ್ಲಿ, ಆಚೆಗಡೆನೂ ಯಂಗಾಗಿರ್ತೀರಾ, ಸ್ಟ್ರಾಂಗ್ ಆಗಿರ್ತೀರಾ. ನಾನು ಯಾವಾಗೂ ಹೇಳ್ತೀನಿ, ಶೋ ಮಿ ಅ ಮ್ಯಾನ್ಸ್ ಮೈಂಡ್, ಐ ವಿಲ್ ಟೆಲ್ ಯು ಹೂ ಈಸ್ ಅಂತೀನಿ. ದಡ್ಡನಿಗೆ ನೀವೇನೂ ಮಾಡೋದು ಬೇಕಾಗಿಲ್ಲ, 1 ನಿಮಿಷ ಮಾತಾಡು ಅಂತ ಬಿಡಿ, ಇನ್ನೇನು ಬೇಡ, ಅವನೇ ಒಂದು ದಡ್ಡತನ ತೋರಿಸ್ಬಿಡ್ತಾನೆ. 1 ನಿಮಿಷ ಮಾತಾಡಿಸ್ಬೇಕು ಒಬ್ಬ ದಡ್ಡನ್ ನೀವು. ಆ ದಡ್ಡ 1 ನಿಮಿಷ ಮಾತಾಡಿದ ಮೇಲೂ ಅವ್ನು ದಡ್ಡ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ದಡ್ಡರು ಅಂತ ಅರ್ಥ. 1 ನಿಮಿಷದೊಳಗಡೆ ಒಬ್ಬ ದಡ್ಡನ್ನ, ನಾವೆಲ್ಲ ದಡ್ಡ ಮಾತಾಡೋದೇ ಬೇಡ, ಮೂತಿ ನೋಡಿದ್ರೆ ಹೇಳ್ಬಿಡ್ತೀವಿ, ಭವಿಷ್ಯ ನೋಡಕ್ ಬರಲ್ಲ, ಬಟ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ದಡ್ಡನ್ನ 1 ನಿಮಿಷದೊಳಗಡೆ ಅವ್ನು ದಡ್ಡ ಅಂತ ಮಾತಾಡಕ್ ಬಿಟ್ರೆ ಅವನೇ ಹೇಳ್ತಾನೆ. ಅದು ನಿಮ್ಗೆ 1 ನಿಮಿಷ ಆದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೀವು ದಡ್ಡರು ಅಂತ ಅರ್ಥ. ಸೊ ನಾನೇನು ಹೇಳ್ತಿದ್ದೀನಿ, ನೀವು ಯಾವಾಗಲೇ ಕೂಡ ದುಡ್ಡು ತೊಗೊಳುವಾಗ ಫಸ್ಟ್ ಆಫ್ ಆಲ್ ಸಾಲ ಮಾಡದೇ ಇದ್ದರೆ ಬೆಟರು. ಸಾಲ ಬೈ ಚಾನ್ಸ್ ಮಾಡಿದ್ರು ಕೂಡ ಅಟ್ಲೀಸ್ಟ್ 70-80% ನಿಮ್ಮ ದುಡ್ಡು ಇರಬೇಕು. 20-30% ನೀವು ಬೇಕಾದ್ರೆ ಸಾಲ ಮಾಡಿ, ಅದು ಅಸೆಟ್ ಕ್ರಿಯೇಷನ್ಗಾಗಿರಬೇಕು, ಎಕ್ಸ್ಪೆಂಡಿಚರ್ಗಾಗಿರಬಾರ್ದು. ಆಮೇಲೆ ವೆರಿ ಇಂಪಾರ್ಟೆಂಟ್,
ಈ 15 ಇಯರ್ಸ್ ಲಾಂಗ್ ರೀಪೇಮೆಂಟ್ ಹೋದಾಗ ಏನಾಗುತ್ತೆ, 40 ವರ್ಷದಿಂದ 55 ವರ್ಷದವರೆಗೂ ಸಾಲ ಕಟ್ತಾನೆ ಇರ್ತೀರ. ಎರಡನೇದು EMI ಚಿಕ್ಕದಾಗಿರ್ಬೋದು, ಆದರೆ ಈ 15 ವರ್ಷ ಎಲ್ಲ ಸಾಲ ಮಾಡಿದಾಗ ಸ್ಟಾರ್ಟಿಂಗ್ ಹತ್ತತ್ರ 5 ರಿಂದ 7 ವರ್ಷ ನೀವು ಕಟ್ಟೋ ದುಡ್ಡೆಲ್ಲ ಬರೀ ಇಂಟ್ರೆಸ್ಟ್ಗೆ ಹೋಗುತ್ತೆ ಹೊರತು ಪ್ರಿನ್ಸಿಪಲ್ ರೀಪೇಮೆಂಟ್ಗೆ ಹೋಗಲ್ಲ. ಬಡ್ಡಿಗೆ ಬರೀ ಬಡ್ಡಿ 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 ಹೋಗ್ತಾ ಇರುತ್ತೆ. ನೀವು ಕಟ್ಟೋ EMIಯಲ್ಲಿ ಅಸಲು ಹೋಗೋದು ಏನೂ ಇರಲ್ಲ ಸ್ಟಾರ್ಟಿಂಗ್ 5 ಇಯರ್ಸ್. ಹಾಗಾಗಿ ನೀವು ಸಾಲ ತೊಗೊಂಡ್ರೂ ಕೂಡ ಅರ್ಲಿ ರೀಪೇಮೆಂಟ್ ಏನಾನ ಆದರೆ ಮಾಡಿಬಿಡಿ. ಸೊ ಅಂದರೆ ನನಗೆಲ್ಲೋ ಬೇರೆ ಕಡೆಯಿಂದ ದುಡ್ಡು ಬಂತು, ಅಲ್ಲಿ 15 ವರ್ಷ ಸಾಲ ಇದೆ ಅಂತ ತಿಳ್ಕೊಂಡ್ಬಿಡಿ, 2 ವರ್ಷದಲ್ಲೇ ನಮಗೆಲ್ಲೋ ದುಡ್ಡು ಬಂತು, ಆ ದುಡ್ಡನ್ನು ತೀರಿಸ್ಬಿಡಿ. ಅಥವಾ ಜಾಸ್ತಿ ಫುಲ್ಲು ಕಟ್ಟೋಕ್ಕಾಗಲ್ವಾ, ಒಂದು ಅರ್ಧ ಕಟ್ಬೋದಾ, ತೀರಿಸಿ. ಟೆನ್ಯೂರ್ನಾದಷ್ಟು ಕಡಿಮೆ ಮಾಡ್ಕೊಳ್ಳಿ. 15 ವರ್ಷ ಟೆನ್ಯೂರ್ ಇಟ್ಕೋಬೇಡಿ. ನನಗೆ ಕಟ್ಟೋ EMI ಒಂಚೂರು ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಟೆನ್ಯೂರನ್ನು ನಾನು ಕಡಿಮೆ ಮಾಡ್ಕೊಳ್ತೀನಿ. ಆಮೇಲೆ ಆಸ್ತಿಗೋಸ್ಕರ ಸಾಲ ಮಾಡಿದ್ರೂ ಕೂಡ ನೀವು ಟೆನ್ಯೂರನ್ನು ಕಡಿಮೆ ಮಾಡಿ ಆಮೇಲೆ ಒಂದು 4 ಕಡೆ ವಿಚಾರಿಸಿ. ಜನ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಪಕ್ಕದಲ್ಲಿ ಯಾರೋ ಇದ್ದಾರೆ ಹೌಸಿಂಗ್ ಲೋನು ಈಸಿಯಾಗಿ ಕೊಡ್ತಾ ಇದ್ದಾರೆ ಅಂತ ಹೋಗ್ತಾರೆ. 10%, 12%, 14% ಬಡ್ಡಿ. ಪರ್ಸ್ನಲ್ ಲೋನ್ ಕೆಲವುದೆಲ್ಲ 18%, 20% ಪರ್ ಆ್ಯನಮ್. ಜನಕ್ಕೆ ರೇಟು ಗೊತ್ತಿಲ್ಲ ಎಷ್ಟು ಪರ್ಸೆಂಟು, ಅವ್ನು ಸಾಲ ಕೊಡ್ತಿದ್ದಾನೆ ಅಂತ ತಗೊಬಿಡ್ತಾರೆ. ಆಮೇಲೆ ಅವ್ನು ಆಸ್ತಿ ಎತ್ಕೊಳಕ್ಕೆ ಬರ್ತಾನಲ್ಲ ಅವಾಗ ಯೋಚನೆ ಮಾಡ್ತಾರೆ. ಈ ಗೋಲ್ಡ್ ಲೋನ್ ಇದೇ ಥರ ಆಗ್ತಾ ಇದೆ. ಅವ್ರು ಯಾರೋ ಬರ್ತಾರೆ, ನಿಮ್ಮ ಚಿನ್ನ ಇಟ್ಬಿಡಿ ನಾವು ದುಡ್ಡು ಕೊಟ್ಟು ಬಿಡ್ತೀವಿ ಅಂತ ಹೇಳ್ತಾರೆ. ನಾಳೆ ನೀವು ಅದನ್ನು ವಾಪಸ್ಸಂತೂ ನಿಮ್ಮ ಚಿನ್ನ ಮರ್ತೋಗ್ಬಿಡ್ಬೇಕು, ವಾಪಸ್ಸಂತೂ ಅದು ಬರೋದಿಲ್ಲ. ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ ಹಾಕ್ಕೊಂಡು ನಿಮ್ಮ ಅಸಲು ಮತ್ತು ನಿಮ್ಮ ಏನು ಅಸೆಟ್ ಇರುತ್ತೆ, ಆಸ್ತಿ ಇರುತ್ತೆ, ಮುಟ್ಟುಗೋಲು ಮಾಡ್ತಾರೆ, ಇಲ್ಲ ಅವ್ರು ತೊಗೊಳ್ತಾರೆ. ಈ ಮಿಸ್ಟೇಕ್ ಮಾಡಬೇಡಿ. ಸೊ 80% ನಿಮ್ಮ ದುಡ್ಡಿದ್ದರೆ ಒಳ್ಳೆಯದು. ರೀಪೇಮೆಂಟ್ ಟೆನ್ಯೂರ್ ಕಡಿಮೆ ಮಾಡ್ಕೊಳ್ಳಿ, ಬಡ್ಡಿ ದರ ಕಡಿಮೆ ಇರುವ ಬ್ಯಾಂಕಲ್ಲಿ ತಗೊಳ್ಳಿ. ಆಮೇಲೆ ಬಡ್ಡಿ ಮೇಲೆ ಬಡ್ಡಿ ಮೇಲೆ ಬಡ್ಡಿ ಬೆಳೆಸ್ಕೊಂಡು ಹೋಗಬೇಡಿ. ಬೇರೆ ಎಲ್ಲನ ದುಡ್ಡು ಬಂತು ಅಂದರೆ ಆದಷ್ಟು ಬೇಗ ಇದನ್ನು ರೀಪೇ ಮಾಡಿ. 15 ವರ್ಷಕ್ಕೆ ಸಾಲ ಕೊಡ್ತಾ ಇದ್ದಾನೆ, ನಂಗೆ ಕಟ್ಟೋ EMI ಕಡಿಮೆ ಆಗ್ತಿದೆ ಅಂತ ಮೋಸ ಹೋಗ್ಬಿಟ್ಟು ದೊಡ್ಡ ಪೀರಿಯಡ್ಗೆ ಸಾಲ ಖಂಡಿತವಾಗ್ಲೂ ಮಾಡ್ಕೋಬೇಡಿ. ಸರ್, ಇನ್ನು ಫೈನಲ್ ಕನ್ಕ್ಲೂಷನ್ನು ನಾವು ಆಲ್ರೆಡಿ ಮಾತಾಡಿರೋ ಹಾಗೆ ಸುಮಾರು ಪ್ರಶ್ನೆಗಳಿಗೆ ಸಾಲ ಮಾಡಿ ಮನೆ ಕಟ್ಟಬೇಕಾ ಬೇಡವಾ ಅನ್ನೋ ಪ್ರಶ್ನೆಗೆ ತಮ್ಮ ಫೈನಲ್ ಕಮೆಂಟ್ ಏನು ಸರ್? ಸಿಂಪಲ್ ಉತ್ತರ, ಫಸ್ಟ್ ಆಫ್ ಆಲ್ ಸಾಲ ಮಾಡದೇ ಇದ್ದರೆ ಒಳ್ಳೆಯದು. ನಿಮ್ಮ ಇನ್ಕಮ್ಮಲ್ಲಿ ಏನು ಬರುತ್ತೆ ಖರ್ಚು ಕಡಿಮೆ ಮಾಡಿಕೊಂಡು ಏನು ಉಳಿಯುತ್ತಲ್ಲ ಅದೇ ದುಡ್ಡಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿ ಖರ್ಚನ್ನು ಮಾಡಿ. ಸಾಲ ಮಾಡದೇ ಇರೋದೇ ಒಳ್ಳೆಯದು. ಬೈ ಚಾನ್ಸ್ ಮಾಡಬೇಕು ಅಂದರೂ ಕೂಡ ಟೆಂಪರವರಿ ಪೀರಿಯಡ್ ಅಥವಾ ಕಡಿಮೆ ಅವಧಿಗೆ ಮಾತ್ರ ಸಾಲ ಮಾಡಿ. ಹಾಗೂ ಅಸೆಟ್ ಕ್ರಿಯೇಷನ್, ಆಸ್ತಿ ಮಾಡೋದಕ್ಕೆ ಸಾಲ ಮಾಡ್ಬೋದು, ಖರ್ಚು ಮಾಡೋದಕ್ಕೆ ಸಾಲ ಮಾಡಬೇಡಿ. ಬೈ ಟುಡೇ ಪೇ ಲೇಟರ್ ಇಂಥ ಸ್ಕೀಮ್ಗಳಿಗೆ ಹೋಗಬೇಡಿ. ಹಾಗೂ ಇದು ಎಲ್ಲ ವಿಚಾರದ ಮುಖ್ಯ ಉದ್ದೇಶ ನನಗೇನಾಗಿದೆ ಅಂದರೆ, ಲೋನ್ ಕೊಡೋದು ತಪ್ಪು, ಈಸ್ಕೊಳೋದು ತಪ್ಪು ಇಂಡಿವಿಜುವಲ್ ಲೆವೆಲಲ್ಲಿ. ಬೇರೆ ಯಾರೋ ಲೋನ್ ತೊಗೊಳ್ತಾರೆ ಅಂದ್ಬಿಟ್ಟು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬೇಡಿ. ಹಾಗೂ ಸಾಲ ಮಾಡಿ ಇನ್ನೊಂದು ಅಪಾರ್ಟ್ಮೆಂಟ್ ತೊಗೊಂಡು ಅದನ್ನು ಬಾಡಿಗೆ ಕೊಟ್ಟು ನಾನು ಬಡ್ಡಿ ಕಟ್ತಾ ಹೋದರೆ ಇದು ದೊಡ್ಡ ತಪ್ಪು. ಹಾಗೂ ನಮ್ಮ ತಾತನ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ. ಹಾಗೂ ಇದೆಲ್ಲದಕ್ಕೂ ಮುಖ್ಯವಾಗಿ ಈ ಕೆಲವ್ರು ಹೇಳ್ತಾರೆ, ಸರ್ ನಾವು ಈ ಕಾರ್ಯಕ್ರಮ ಮುಂಚೆನೇ ನೋಡಬೇಕಿತ್ತು, ನಾವೀಗ ಆಲ್ರೆಡಿ ಸಾಲ ಮಾಡಿ ಇನ್ನೊಂದು ಮನೆ ತೊಗೊಂಡು ಅಪಾರ್ಟ್ಮೆಂಟ್ ಕೊಟ್ಬಿಟ್ಟು ಏನೋ ಮಾಡಿಬಿಟ್ಟಿದ್ದೀವಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಈ ಕಾರ್ಯಕ್ರಮ ನೋಡಿದ ಮೇಲೆ ಇವಾಗ ಫ್ಲ್ಯಾಶ್ ಆಯಿತು. ಅಥವಾ ಇನ್ನೊಬ್ಬರು ಕ್ವಶನ್ ಕೇಳ್ತಾರೆ, ನಾನೀಗ ಲಾಂಗರ್ ಟರ್ಮ್ಗೆ ಲೋನ್ ತೊಗೊಂಡ್ಬಿಟ್ಟಿದ್ದೀನಿ, ಈಗ ಕಡಿಮೆ ಟರ್ಮ್ಗೆ ಮಾಡ್ಬೋದಾ, ಏನು ಮಾಡಬೇಕು ನಂಗೆ ಅರ್ಥ ಆಗ್ತಿಲ್ಲ, ಮಿಸ್ಟೇಕ್ ಮಾಡಿಬಿಟ್ಟೆ ಈ ಕಾರ್ಯಕ್ರಮ ಮುಂಚೆ ಬರಬೇಕಿತ್ತು ಅಂತ. ಬೇಜಾರು ಮಾಡ್ಕೊಳೋದು ಬೇಡ. ತಪ್ಪು ಮಾಡೋದು ತಪ್ಪಲ್ಲ, ಮಾಡಿರೋ ತಪ್ಪನ್ನು ತಿಳ್ಕೊಂಡು ತಿದ್ದದೇ ಹೋದರೆ ಅದೇ ತಪ್ಪು. ಸೊ ಇದನ್ನು ಹೇಗೆ ತಿದ್ದಬೇಕು, ನಿಮ್ಮ ಪ್ರಶ್ನೆಗಳೇನು, ಇದಕ್ಕೆ ಈ ಥರ ಇನ್ನೂ ಅಡಿಷ್ನಲ್ ಕ್ವಶನ್ಸ್ಗಳೇನೇನಿದೆ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ. ಆದರೆ ಅದಕ್ಕೆ ಮುಂಚೆ ಫಸ್ಟು ಕಾರ್ಯಕ್ರಮದಲ್ಲಿ ಅವ್ರು ಏನು ಕಲ್ತ್ಕೊಂಡ್ರು ಹಾಗೂ ಕಾರ್ಯಕ್ರಮದಲ್ಲಿ ಏನು ಇಷ್ಟ ಆಯಿತು ಅನ್ನುವ ಒಂದು ಕಮೆಂಟ್ ಬರೀಲೇಬೇಕು. ಅದು ಬರೆದಾದ ನಂತರ ಅದಕ್ಕೆ ಏನಾನ ಪ್ರಶ್ನೆ ಕೇಳಿದ್ರೆ ಅವರು ಅದಕ್ಕೆ ಖಂಡಿತ ತೊಗೊಂಡು ಉತ್ತರ ಕೊಡೋಣ ಮುಂದಿನ ಸಂಚಿಕೆಗಳಲ್ಲಿ. ಸೊ ರುದ್ರಮೂರ್ತಿ ಸರ್ ಹೇಳ್ತಿರೋ ಪ್ರಕಾರ ಈ ವೀಕ್ಷಕರು ಯಾರು ಈ ವಿಡಿಯೋ ನೋಡಿದ್ದೀರಾ, ನಿಮ್ಮ ಅನಿಸಿಕೆನ ಮೊದಲನೇದಾಗಿ ಬರೀಬೇಕು. ಇದು ಹೇಗಿತ್ತು, ಈ ಕಾರ್ಯಕ್ರಮ ಹೇಗೆ ಬಂದಿದೆ ಅಂತ. ನಂತರ ತಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮುಂದಿನ ಸಂಚಿಕೆಯಲ್ಲಿ ಸರ್ ಜೊತೆ ಕೂತ್ಕೊಂಡು ಅದಷ್ಟರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾತಾಡೋಣ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.